ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಬೆಕ್ಕಳಲೆ ಗ್ರಾಮದಲ್ಲಿದ್ದೇವೆ. ಹೌದು, ಇದು ಕಳಲೆ, ಆದರೆ ಇದು ನಂಜನಗೂಡು ತಾಲೂಕಿನ ಕಳಲೆಯಲ್ಲ. ಮಂಡ್ಯ ಜಿಲ್ಲೆ KR ತಾಲೂಕಿನ ಬೆಕ್ಕಾಳಲೆ ಗ್ರಾಮ. ಈ ಗ್ರಾಮವು ಪೌರಾಣಿಕ ಹಿನ್ನೆಲೆಯುಳ್ಳ ಗ್ರಾಮವಾಗಿದೆ. ಏಕೆಂದರೆ ಇಲ್ಲಿ ಇಂಡಿಯಾದಲ್ಲೇ ಎಲ್ಲೂ ಇರದ ಅಪರೂಪದ ಬೆಕ್ಕಿನ ಮಂಗಮ್ಮ ದೇವಿಯ ದೇವಾಲಯ ಮಂಡ್ಯದ ಈ ಗ್ರಾಮದಲ್ಲಿದೆ. ಈ ಗ್ರಾಮದಲ್ಲಿ ಬೆಕ್ಕನ್ನು ಮಂಗಮ್ಮ ದೇವಿಯ ಪ್ರತಿರೂಪ ಎಂದು ಪೂಜಿಸಲಾಗುತ್ತದೆ. ಈ ಗ್ರಾಮದಲ್ಲಿ ಬೆಕ್ಕಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡಲಾಗಿದೆ. ಇಲ್ಲಿ ಇರುವಂತಹ ಬೆಕ್ಕುಗಳು ದೇವಿಯ ಪ್ರತಿರೂಪ ಎಂದು ಪೂಜಿಸಲಾಗುತ್ತದೆ. ಜೊತೆಗೆ ಯಾವುದೇ ಶುಭ ಕಾರ್ಯಕ್ರಮಕ್ಕೆ ಹೊರಡಬೇಕಾದರೆ ಬೆಕ್ಕು ಬಂದರೆ ಶುಭದ ಸಂಕೇತ ಎಂದು ನಂಬಲಾಗುತ್ತದೆ. ಹಲವಾರು ವರ್ಷಗಳ ಹಿಂದೆಯೇ ಸಮಾಧಿ ಮಾಡಲಾದ ಬೆಕ್ಕಿನ ಗದ್ದುಗೆಗೆ ಗ್ರಾಮಸ್ಥರು ಪೂಜೆ ಮಾಡುತ್ತಾರೆ. ಹಬ್ಬಗಳ ದಿನಗಳಲ್ಲಿ ಬೆಕ್ಕಿಗೆ ಎಡೆಯನ್ನು ಕೊಟ್ಟು ಅದರ ಎಂಜಲನ್ನು ಪ್ರಸಾದವಾಗಿ ಸ್ವೀಕರಿಸುವ ಸಂಪ್ರದಾಯವಿದೆ. ವರ್ಷಕ್ಕೆ ಒಮ್ಮೆ ಇಲ್ಲಿ ಜಾತ್ರೆ ಕೂಡ ನಡೆಯುತ್ತದೆ. ಪ್ರತಿ ಮಂಗಳವಾರ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗುತ್ತದೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಮಂಗಮ್ಮ ದೇವಿಯನ್ನು ಕುಲದೇವತೆಯಾಗಿ ಪೂಜಿಸುತ್ತಾರೆ. ಸ್ಥಳೀಯರು ಹೇಳುವ ಪ್ರಕಾರ ಈ ದೇವಾಲಯದ ಪೌರಾಣಿಕ ಹಿನ್ನೆಲೆಯು ಹಲವಾರು ವರ್ಷಗಳ ಹಿಂದೆ ಈ ಗ್ರಾಮದ ರೈತ ಆತನ ಹೆಂಡತಿಯು ಬುತ್ತಿ ತೆಗೆದುಕೊಂಡು ಹೋದಾಗ ಬುಟ್ಟಿಯೊಳಗೆ ಒಂದು ಬೆಕ್ಕಿನ ಮರಿ ಇತ್ತಂತೆ. ಅದನ್ನು ನೋಡಿದ ರೈತ ಬೆಕ್ಕಿನ ಮರಿ ಹೇಗೆ ಬಂತು ಎಂದು ತನ್ನ ಮಡದಿಯನ್ನು ಕೇಳಿದಾಗ ಅವಳು ನನಗೆ ಗೊತ್ತಿಲ್ಲ ಎಂದು ಹೇಳಿದಾಗ ರೈತ ಆ ಬೆಕ್ಕಿನ ಮರಿಯನ್ನು ಮನೆಗೆ ತೆಗೆದುಕೊಂಡು ಹೋಗು ಎಂದು ಹೇಳುತ್ತಾನೆ. ಆಕೆ ಊಟವನ್ನು ಬಡಿಸಿ ಆ ಬೆಕ್ಕನ್ನು ಮನೆಗೆ ತೆಗೆದುಕೊಂಡು ಹೋಗುತ್ತಾಳೆ. ಮನೆಯಲ್ಲಿ ಎಲ್ಲರಿಗೂ ಅಂಬಲಿಯನ್ನು ಕಾಯಿಸುವಂತೆ ಅವರ ಅತ್ತೆ ಆಕೆಗೆ ಹೇಳಿದಾಗ ಅವಳು ಮಡಿಕೆಯಲ್ಲಿ ಅಂಬಲಿಯನ್ನು ಕಾಯಿಸಿ ಇಡುವಾಗ ಕೆಳಗೆ ಮಲಗಿದ್ದ ಬೆಕ್ಕಿನ ಮೇಲೆ ತಿಳಿಯದೆ ಇಟ್ಟು ಬಿಟ್ಟಳಂತೆ. ಸಂಜೆ ಕೆಲಸ ಮುಗಿಸಿ ರೈತ ಜಮೀನಿನಿಂದ ಮನೆಗೆ ಬಂದಾಗ ಬೆಕ್ಕು ಎಲ್ಲಿ ಹೋಯಿತು ಎಂದು ಹುಡುಕಾಡಿದಾಗ ಬೆಕ್ಕು ಎಲ್ಲಿಯೂ ಕಾಣಸಿಗುವುದಿಲ್ಲ. ಅನಂತರ ಎಲ್ಲರೂ ಅಂಬಲಿಯನ್ನು ಕುಡಿದು ಅಂಬಲಿ ಖಾಲಿಯಾದಾಗ ಆ ಮಡಿಕೆಯನ್ನು ಮೇಲೆತ್ತಿದಾಗ ಮಡಿಕೆಯ ಕೆಳಗೆ ಆ ಬೆಕ್ಕಿನ ಮರಿ ಇರುವುದನ್ನು ಹಾಗೂ ಮಡಿಕೆಯ ಭಾರಕ್ಕೆ ಆ ಬೆಕ್ಕು ಪ್ರಾಣ ಬಿಟ್ಟಿದೆ ಎಂದವರಿಗೆ ತಿಳಿಯುತ್ತದೆ. ಇದರಿಂದ ದುಃಖಗೊಂಡ ರೈತ ದಂಪತಿಯು ಅಂದು ಸತ್ತ ಆ ಬೆಕ್ಕಿಗೆ ಸಮಾಧಿಯನ್ನ ಮಾಡಿ ಗದ್ದುಗೆಯನ್ನು ನಿರ್ಮಿಸುತ್ತಾರೆ. ಅಂದು ಮಾಡಿದ ಆ ಗದ್ದುಗೆಗೆ ಇಂದು ಕೂಡ ಪೂಜೆಯನ್ನ ಮಾಡಲಾಗುತ್ತದೆ ಎಂಬುದು ಇಲ್ಲಿನ ಪೌರಾಣಿಕ ಕಥೆಯಾಗಿದೆ. ಬೆಕ್ಕನ್ನು ಅಪಶಕುನದ ಸಂಕೇತ ಎಂದು ಯಾವುದಾದರೂ ಕೆಲಸಕ್ಕೆ ಹೋಗುವಾಗ ಬೆಕ್ಕು ಅಡ್ಡ ಬಂದರೆ ಅಶುಭವೆಂದು ನಂಬುವ ಜನರ ನಡುವೆ ಬೆಕ್ಕಿಗೆ ವಿಶೇಷ ಸ್ಥಾನಮಾನ ಕೊಟ್ಟು ದೇವಸ್ಥಾನ ಕಟ್ಟಿಸಿ ಆರಾಧಿಸುವುದು ಇಲ್ಲಿನ ವೈಶಿಷ್ಟ್ಯತೆಯಾಗಿದೆ. ಈ ಬೆಕ್ಕಳಲೆ ಗ್ರಾಮದ ಅರಳಿ ಮರದ ಕೆಳಗೆ ಒಂದು ಅಪರೂಪದ ವೀರಗಲ್ಲಿದ್ದು ಈ ವೀರಗಲ್ಲು 4 ಹಂತಗಳನ್ನು ಒಳಗೊಂಡಿದೆ. ಕೆಳ ಹಂತವು ಮಣ್ಣಿನಿಂದ ಹೂತು ಹೋಗಿದ್ದು ವೀರನು ಶತ್ರುಗಳೊಂದಿಗೆ ಹೋರಾಡುತ್ತಿರುವ ದೃಶ್ಯವಿದೆ. 2ನೇ ಹಂತದಲ್ಲಿ ಎರಡೂ ಬದಿಯಲ್ಲಿ ಅಪ್ಸರೆಯರು ಆನೆಯ ಮೇಲೆ ಕುಳಿತುಕೊಂಡಿದ್ದಾರೆ. ಈ ರೀತಿ ಅಪ್ಸರೆಯರು ಆನೆಯ ಮೇಲೆ ಕುಳಿತುಕೊಂಡಿರುವುದೇ ಈ ವೀರಗಲ್ಲಿನ ವಿಶೇಷತೆಯಾಗಿದೆ. ಮಧ್ಯದಲ್ಲಿ ವೀರನು ಪುಷ್ಪಕ ವಿಮಾನ ಅಥವಾ ಪಲ್ಲಕ್ಕಿಯಲ್ಲಿ ಕುಳಿತಿರುವ ಚಿತ್ರವನ್ನು ನೋಡಬಹುದು. 3ನೇ ಹಂತದಲ್ಲಿ ಅಪ್ಸರೆಯರು ವೀರನನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವ ದೃಶ್ಯವನ್ನು ಕೆತ್ತಲಾಗಿದೆ. ಕೊನೆಯ ಹಂತದಲ್ಲಿ ವೀರನು ಸ್ವರ್ಗದಲ್ಲಿ ಕುಳಿತಿರುವಂತೆ ಕೆತ್ತನೆ ಮಾಡಲಾಗಿದೆ. ಇಂತಹ ಅಪರೂಪದ ವೀರಗಲ್ಲನ್ನು ಸಂರಕ್ಷಿಸಬೇಕೆಂದು ಊರಿನ ಜನರಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ.